ಸಂಚಿಕೆಯನ್ನ ಶುರು ಮಾಡುವಂತಹ ಸಮಯ. ಮೊದಲಿಗೆ 4 ದಿನದಲ್ಲಿ ಗುರುಜಿಯವರು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. ಆಸ್ಟ್ರಾಲಜಿ ಕಲಿಬೇಕು, ನಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ತಿಳ್ಕೋಬೇಕು ಅಂತ ಉತ್ಸಾಹ ಇರೋರು, ಆಸಕ್ತಿ ಇರೋರು ದಯವಿಟ್ಟು ಬಂದು ಕಲ್ತ್ಕೊಳ್ಳಿ. ಪ್ರತಿ ವಾರದ ಕೊನೆಯಲ್ಲಿ ಶನಿವಾರ ಭಾನುವಾರ ಗುರುಜಿ ನಿಮ್ಮ ಊರಿಗೆ ಬಂದು ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾರೆ. 5,000ಕ್ಕೂ ಹೆಚ್ಚು ಮಂದಿಗೆ ಈಗಾಗಲೇ ವಿದ್ಯಾದಾನವನ್ನ ಗುರುಜಿಯವರು ಮಾಡಿದ್ದಾರೆ. ಸೊ ನೆಕ್ಸ್ಟ್ ಕ್ಲಾಸಸ್ ಇವಾಗ ಇರುವಂತದ್ದು ಏಪ್ರಿಲ್ 13ಕ್ಕೆ ಮೈಸೂರಿನಲ್ಲಿ ನಕ್ಷತ್ರ ನಾಡಿಯನ್ನ ಗುರುಜಿ ಹೇಳ್ಕೊಡ್ತಾರೆ. ಏಪ್ರಿಲ್ 27ಕ್ಕೆ ಹುಬ್ಳಿ, ಮೇ 1ಗೆ ಪರಿಹಾರದ ಕ್ಲಾಸಸ್ ಇರುತ್ತೆ. ಮೇ 11ಕ್ಕೆ ಬೆಂಗಳೂರಿನಲ್ಲಿ ನಕ್ಷತ್ರ ನಾಡಿಯನ್ನ ಹೇಳ್ಕೊಡ್ತಾ ಇದ್ದಾರೆ. ತುಮಕೂರಿನಲ್ಲಿ ಮೇ 25ನೇ ತಾರೀಕಿಗೆ ಗುರುಜಿ ಹೇಳ್ಕೊಡ್ತಾ ಇದ್ದಾರೆ. ಬಂದು ನಕ್ಷತ್ರ ನಾಡಿಯನ್ನ ಕಲ್ತಿರೋರು ನಕ್ಷತ್ರ ನಾಡಿಯನ್ನ ಕಲ್ತು ತಮ್ಮ ಜೀವನದ ಬಗ್ಗೆ ತಿಳ್ಕೋಬಹುದು. ಕಲ್ತ ಮೇಲೆ ಇವಾಗ ಜಾತಕದಲ್ಲಿ ಪ್ರಾಬ್ಲಮ್ಸ್ ಯಾರಿಗಿರಲ್ಲ, ಪ್ರತಿಯೊಬ್ಬರಿಗೂ ಇರುತ್ತೆ. ಪರಿಹಾರ ಪ್ರತಿಯೊಬ್ಬರಿಗೂ ಬೇಕೇ ಬೇಕಲ್ವಾ? ಸೊ ಅಂತವರು ಪರಿಹಾರದ ಕ್ಲಾಸಸ್ಗೆ ಬಂದು ಕಲ್ತ್ಕೊಳ್ಳಿ. ಕ್ಲಾಸಸ್ಗೆ ಡೈರೆಕ್ಟ್ ಆಗಿ ಬರೋದಕ್ಕೆ ಆಗಲ್ಲ ಅಂತ ಇದ್ರೆ ಆನ್ಲೈನ್ ಮುಖಾಂತರ ಕೂಡ ಕಲಿಬಹುದು. ಇನ್ನೇನು ಇವಾಗ 5 ದಿನ, ಹಾರ್ಡ್ಲಿ 5 ಡೇಸ್ ಅಲ್ಲಿ ಈವ್ನಿಂಗ್ ಬ್ಯಾಚಸ್ ಸ್ಟಾರ್ಟ್ ಆಗುತ್ತೆ. ಸೊ ಬೇಗ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ಸೊ ಮೊದಲಿಗೆ ಇವಾಗ ನಮ್ಮ ಜೊತೆಲಿರುವಂತಹ ಗುರುಗಳು ದಿನೇಶ್ ಗುರುಜಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡುವಂತಹ ಸಮಯ. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಕ್ರಾಂ ಕ್ರೀಂ ಕ್ರೌಂ ಸಹ ಭೌಮಾಯ ನಮಃ. ವೀಕ್ಷಕರೇ, ತಡ ಮಾಡೋದ್ ಬೇಡ, ಕಾರ್ಯಕ್ರಮ ಶುರು ಮಾಡುವಂತಹ ಸಮಯ. ಮೊದಲಿನ ಕಾಲರ್ನ ಮಾತನಾಡ್ಸೋಣ. ಹಲೋ, ನಾನು ಅಪೂರ್ವ ಅಂತ. ಏನ್ಮಾ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಡೇಟ್ ಆಫ್ ಬರ್ತ್ ಹೇಳಿ. ನನ್ನ ಕೇಳ್ಬೇಕಾಯ್ತು. ಡೇಟ್ ಆಫ್ ಬರ್ತ್ 29 ಜುಲೈ 1997. 29 ಜುಲೈ 1997. ಟೈಮಿಂಗ್ಸ್ ಏನು? 1997 ಬೆಳಗ್ಗೆ 6:30ಗೆ, 6:30ಗೆ. ಬೆಳಿಗ್ಗೆ 6:30. ಹುಟ್ಟಿರುವಂತ ಊರು? ಬೆಂಗಳೂರು. ಓಕೆ, ಬೆಂಗಳೂರಿನಲ್ಲಿ ಗುರುಜಿಯವರು ಮೇ 11ಕ್ಕೆ ಕ್ಲಾಸಸ್ ನ ಮಾಡ್ತಾ ಇದ್ದಾರೆ. ಇಂಟ್ರೆಸ್ಟ್ ಇದ್ರೆ ಬಂದು ಕಲ್ತ್ಕೊಳ್ಳಿ. ಓಕೆ, ಹುಟ್ಟಿರುವಂತ ಟೈಮಿಂಗ್ಸ್ ಬೆಳಗ್ಗೆ 6:30, ಬೆಂಗಳೂರು. ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರುಜಿ. ಅದೇ ಜಾಬ್ ಕೆರಿಯರ್ ಬಗ್ಗೆ ಕೇಳ್ಬೇಕಾಯ್ತು. ಈಗ ಇಂಜಿನಿಯರಿಂಗ್ 1 ವರ್ಷ ಇದೆ, ಆಮೇಲೆ ಜಾಬ್ ಸಿಗತ್ತಾ, ಯಾವ ಫೀಲ್ಡ್ ಅಲ್ಲಿ ಹೋದ್ರೆ ಇಂಪ್ರೂವ್ಮೆಂಟ್ ಆಗ್ಬೇಕು ಅಂತ ಕೇಳ್ಬೇಕಿತ್ತು. 1 ಇಯರ್ ಅಂದ್ರೆ 2020ಕ್ಕೆ ಮುಗಿಯುತ್ತಾ? ನೆಕ್ಸ್ಟ್ ಇಯರ್ ಮುಗಿಯುತ್ತೆ. ರಾಹು ಶನಿ ಕೇತು ನಡೀತಾ ಇದೆ ಈಗ. ರಾಹು 2, 3, 4 ಎಕ್ಸಲೆಂಟ್ ಇದೆ. ಶನಿ 7, 8, 9. ಕೇತು ಆಗಿದ ತಕ್ಷಣ ಇಮಿಡಿಯೇಟ್ ಆಗಿ ಏಪ್ರಿಲ್ ಇಂದ ಆಗಸ್ಟ್ ವರೆಗೂ ಸಿಗುತ್ತಮ್ಮ. ಇಮಿಡಿಯೇಟ್ ಆಗಿ ಸಿಗುತ್ತೆ, ಏನು ತೊಂದರೆ ಇಲ್ಲ. ಒಳ್ಳೆ ಕಂಪನಿ ಸಿಗುತ್ತೆ, ಮಲ್ಟಿನ್ಯಾಷನಲ್ ಕಂಪನಿ ಸಿಗುತ್ತೆ. ಗೌರ್ಮೆಂಟ್ ಸಜೆಸ್ಟ್ ಮಾಡೋದಿಲ್ಲ, ಯಾಕಂದ್ರೆ ಇದರಲ್ಲಿ ಪ್ರೈವೇಟ್ ಅಲ್ಲೇ ತುಂಬಾ ಚೆನ್ನಾಗಿ ಸ್ಯಾಲ್ರಿ ಬರುತ್ತೆ. ಗೌರ್ಮೆಂಟ್ ಜಾಬು ಸುಮಾರಾಗಿದೆ, ತೋರಿಸ್ತಾ ಇದೆ. ಬಟ್ ನನ್ನ ಸಜೆಷನ್ ಪ್ರೈವೇಟ್ ಅಲ್ಲಿ ಎಕ್ಸಲೆಂಟ್ ಗ್ರೋತ್ ಇರುತ್ತೆ. ಫಾರಿನ್ ಟ್ರಾವೆಲ್ ತುಂಬಾ ಚೆನ್ನಾಗಿದೆ ಇದರಲ್ಲಿ. ದಯವಿಟ್ಟು ಪ್ರೈವೇಟೇ ಸಜೆಸ್ಟ್ ಮಾಡ್ತೀನಿ. ರೈಟ್ ಹ್ಯಾಂಡ್ ಮಿಡಲ್ ಫಿಂಗರ್ಗೆ ಗೋಮೇದಿಕ ಧರಿಸಿ, ಆಮೇಲೆ ಒಂದು ಲಯನ್ದು ಚಿತ್ರ ಇಟ್ಕೊಳ್ಳಿ ಪರ್ಸಲ್ ಯಾವಾಗಲೂ. ಖಂಡಿತ ಜಯ, ಒಳ್ಳೇದಾಗಲಿ. ಥ್ಯಾಂಕ್ಸ್ ಅಲಾಟ್. ಕರೆ ಮಾಡೋದಕ್ಕೆ ಧನ್ಯವಾದ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ, ನಮಸ್ಕಾರ. ಹಲೋ, ನಮಸ್ತೆ ಮಾ, ಹೇಳಿ. ಡೇಟ್ ಆಫ್ ಬರ್ತ್ ಹೇಳಿ. 27/7/87 ಮೇಡಮ್. 27/7/87. ಟೈಮಿಂಗ್ಸ್ ಏನು? ಸಾಯಂಕಾಲ 3:45 ಮೇಡಮ್. 3:45 ಸಾಯಂಕಾಲ. ಹುಟ್ಟಿರುವಂತ ಊರು ಯಾವ್ದು ಮಾ? ಸಿದ್ದಾಪುರ. ಸಿದ್ದಾಪುರ. ಓಕೆ, ಪ್ರಶ್ನೆ ಕೇಳಿ, ಮಾತಾಡಿ ಗುರುಜಿ ಹತ್ರ. ಸಿದ್ದಾಪುರ ಅನ್ನೋದು ಎಲ್ಲಿ ಬರುತ್ತೆ? ಸಿದ್ದಾಪುರ ಅನ್ನೋದು ಎಲ್ಲಿ ಬರುತ್ತೆ? ಕೊಡಗು ಸರ್. ಕೊಡಗುನಾ? ಹೌದು ಸರ್. ಏನದು ಸಿದ್ದಾಪುರ? ಏನು ತಾಲೂಕಾ ಏನು? ವಿರಾಜಪೇಟೆ ತಾಲೂಕು, ಸಿದ್ದಾಪುರ ಹಾಸ್ಪಿಟಲ್. ಅದು ನಾವು ಸಣ್ಣ ಊರು ಹೇಳಿದ್ರೆ ಇಲ್ಲಿ ಸ್ವಲ್ಪ ಡಿಗ್ರಿಲಿ ಹಾಕಕ್ಕಾಗಲ್ಲ. ಅಟ್ಲೀಸ್ಟ್ ವಿರಾಜಪೇಟೆ ಅಂತ ಹೇಳ್ಬೇಕು. ಕರ್ಕಾಟಕ ರಾಶಿಲಿ ಹುಟ್ಟಿದಿರಾ, ಕರೆಕ್ಟಾ? ಹೌದು ಸರ್. ಕರ್ಕಾಟಕ ರಾಶಿ, ಆಶ್ಲೇಷ ನಕ್ಷತ್ರ. ಸೂರ್ಯ ದಶೆ ನಡೀತಾ ಇದೆ ಈಗ. ಸೂರ್ಯ ದಶೆಯಲ್ಲಿ 2020ರವರೆಗೂ ರಾಹು ಭುಕ್ತಿ. ಸೂರ್ಯ ಮತ್ತೆ ರಾಹು 8 ಅನ್ನೋದು. ಓಹೋ, 8 ಇದೆ, 12 ಇದೆ. ರಾಹು ಒಂದು. ಏನು ಕೇಳ್ಬೇಕಾಯ್ತಮ್ಮ? ಸರ್, ಮದುವೆ ಯಾವಾಗ ಆಗುತ್ತೆ, ಮದುವೆ ಜೀವನ ಮುಂದಕ್ಕೆ ಹೇಗಿರುತ್ತೆ ಅಂತ ಹೇಳಿದ್ರು ಸರ್. ಮದುವೆ ಬಗ್ಗೆ ಸರ್. ಮದುವೆ ಜೀವನ ಫಸ್ಟ್ ನೋಡೋಣ ಹೇಗಿದೆ ಅಂತ. ಕಸ್ಪಲಲ್ಲಿ 7ನೇ ಮನೆ ಗುರು ಚೆನ್ನಾಗಿದೆ. 27 ಟೈಮ್ ಹೇಳ್ತೀನಿ. ಈ ಟೈಮಲ್ಲಿ ಆಗುತ್ತೆ. ಸೂರ್ಯ ದಶ ಗುರು ಭಕ್ತಿಲಿ ಆಗುತ್ತೆ. 2-7 ಕಾಂಬಿನೇಷನ್ ಇದೆ. 2020 ಜನವರಿಲಿ ಸ್ಟಾರ್ಟ್ ಆಗುತ್ತೆ, ಎಂಡಲ್ಲಿ. ನವೆಂಬರ್ ಒಳಗಡೆ ಮದುವೆ ಆಗುತ್ತಮ್ಮ. ಏನು ಟೆನ್ಷನ್ ತೊಗೋಬೇಕು. ಓಕೆ, ವೈವಾಹಿಕ ಜೀವನ ಚೆನ್ನಾಗಿರುತ್ತೆ. 6 ಬಂದಿದೆ ಸೂರ್ಯನಲ್ಲಿ, ಬಟ್ ಕೆಳಗಡೆ ಅಂಡರ್ಗ್ರೌಂಡಲ್ಲಿ ಇರೋದ್ರಿಂದ ಅಷ್ಟೊಂದು ಏನು ಟೆನ್ಷನ್ ಏನು ತಗೊಳ್ಬೇಕಾಗಿಲ್ಲ. ಗುರುವಿನ ಆರಾಧನೆ ಹೆಚ್ಚಾಗಿ ಮಾಡಿ, ರಾಯರ ಒಂದು ಜಪ ಮಾಡಿ. ಓಕೆ, ಖಂಡಿತ ಒಳ್ಳೆಯದು. ಥ್ಯಾಂಕ್ಸ್ ಅ ಲಾಟ್, ಧನ್ಯವಾದ. ಇನ್ನೊಂದು ಕರೆ ಸಿದ್ಧವಾಗಿದೆ. ಹಲೋ,
ಹಲೋ ನಮಸ್ಕಾರ ಮೇಡಮ್. ನಮಸ್ತೆ ನಮಸ್ತೆ ಅಮ್ಮ, ಡೇಟ್ ಆಫ್ ಬರ್ತ್ ಹೇಳಿ. 24/8/97. 24/8/97. 97. ಓಕೆ, ಟೈಮಿಂಗ್ಸ್ ಏನು? ಬೆಳಿಗ್ಗೆ 9:42. 9:42 ಬೆಳಿಗ್ಗೆ. ಹುಟ್ಟಿರೋಂಥ ಊರು? ಬಾಗಲಕೋಟೆ. ಬಾಗಲಕೋಟೆ. ಪ್ರಶ್ನೆ ಯಾರ ಬಗ್ಗೆ ಇದು? ನನ್ನ ಮಗಳದು. ಓಕೆ, ಮಾತಾಡ್ತಾರೆ ಗುರುಜಿ, ಮಾತಾಡಿ. ಹಾ ನಮಸ್ಕಾರ. ಗುರುಜಿ ನಮಸ್ಕಾರ ರೀ. ಹೇಳಿ. ನಮ್ಮ ಮಗಳಿಗೆ ನಿಮ್ ಜೋಡಿ ಎಲ್ಲ ಇದು ಜ್ಯೋತಿಷಗಳೆಲ್ಲ ಕಲ್ಸಿದೀವ್ರಿ ಗುರುಜಿ. ಓ ವೆರಿ ಗುಡ್. ಯಾವ ಬ್ಯಾಚ್? ಜಾಬ್ ಮಾಡ್ಲಿಕ್ಕತ್ತಾನ್ರಿ. ಯಾವಾಗ ಕಲ್ಸಿದ್ದವರು? ಯಾವಾಗ ಕಲ್ತಿದ್ದು? ಹುಬ್ಳಿ ಒಳಗ್ ಕಲ್ತಾನ್ರಿ. ನಮ್ದು ತವ್ರ ಮನೆ ಹುಬ್ಳಿ ಗುರುಜಿ. ಬಂದಿದ್ವಿ ಕಲ್ಸಿದೀವ್ರಿ. ಓಕೆ ಓಕೆ. ನಿಮ್ಮ ಮಗ ಕಲ್ತಿರೋದು ಇದು ನಿಮ್ಮ ಮಗಳ ಜಾತಕ. ಹಂಗಾಗೇನೀಗವ. ಕರೆಕ್ಟ್. ಓಕೆ ಓಕೆ. ಏನ್ ಕೇಳ್ಬೇಕಾಯ್ತಮ್ಮ? ನನ್ ಮಗಳ್ದು ನಾಳೆ ಮೇಕ್ BE ಕಂಪ್ಲೀಟ್ ಆಗ್ತದ ಗುರುಜಿ. BE ಮುಗಿಸ್ತಾಳ. ಆಕಿಗೆ ಮುಂದೇನು ಹಿಂಗ MBA ಮಾಡ್ಸೋಣ, ಏನು ಹಿಂಗ್ ಬ್ಯಾಂಕಿಂಗ್ ಕೋಚಿಂಗ್ ಕೊಡ್ಸೋಣ, ಮುಂದ್ ಆಕಿದ ಏನದು ಭವಿಷ್ಯ ಹೇಳ್ಬೇಕಾಗಿತ್ತು ಎಜುಕೇಶನ್ ಬಗ್ಗೆ. ಜಾಬ್ ಇಮಿಡಿಯೇಟ್ ಆಗಿ ಸಿಗುತ್ತೆ, ಅದು ಮಾತ್ರ ಗ್ಯಾರಂಟಿ ಹೇಳ್ತೀನಿ. 6 ಕಾಂಬಿನೇಷನ್ ಇದೆ, 1 6 10 ಕಾಂಬಿನೇಷನ್ ಇದೆ. ಜಾಬ್ ಇಮಿಡಿಯೇಟ್ ಆಗಿ ಸಿಗುತ್ತೆ. ಎರಡೂ ಆಪ್ಷನ್ ಇದೆ ಮೇಡಮ್, ನಿಮ್ಮ ಚಾಯ್ಸ್ ಕೊಡ್ತೀನಿ. ಇದೇ ಮಾಡಬೇಕು ಅನ್ನೋದೇನು ನಿರ್ಧಾರವಾಗಿ ಅಷ್ಟಾಗಿ ಏನು ಬಂದಿಲ್ಲ. MBAನು ಮಾಡ್ಬೋದು ಅಥವಾ ಜಾಬ್ಗೂ ಕಳಿಸ್ಬೋದು. ನನ್ನ ಸಜೆಷನ್ ಪ್ರಕಾರ ದಶಾದಲ್ಲಿ 10-11 ಇರೋದ್ರಿಂದ, ಮುಂದೆ ಬರ್ತಕ್ಕಂಥ ರಾಹುನಲ್ಲಿ 10-11 ಇರೋದ್ರಿಂದ MBA ಮಾಡಿಸಿ, ಮುಂದೆ ಒಳ್ಳೆ ಜಾಬ್ ಸಿಗುತ್ತೆ. ಫಸ್ಟ್ ಕ್ಲಾಸ್ ಆಗಿರ್ತಕ್ಕಂಥ ಕಂಪ್ನಿಲಿ ಒಳ್ಳೆ ಟಾಪ್ ಪೊಸಿಷನ್, ಮ್ಯಾನೇಜ್ಮೆಂಟ್ ಸೈಡ್ ಹೋಗ್ತಾರೆ. ತುಂಬ ಚೆನ್ನಾಗಿದೆ ಜಾತಕ. 10-11 ರಾಹುನಲ್ಲಿ ಬರ್ತಾ ಇದೆ. ನಿಮ್ಮ ಮಗ ನೋಡಿರ್ಬೇಕು, ಹೇಳಿರ್ಬೇಕಲ್ಲ ರಾಹು ದೇಶ ಚೆನ್ನಾಗಿರುತ್ತೆ ಅಂತ. ಹೇಳೇನ್ರಿ ಗುರುಜಿ, ನಿಮ್ಮಂಗೆ ಪರ್ಫೆಕ್ಟ್ ಆಗ್ಯಾನ ನಮ್ಮ ಮಗನು. ವಾವ್, ವೆರಿ ಗುಡ್. ಪ್ರತಿಯೊಬ್ರು ಕಲಿಬೇಕಮ್ಮ. ಎಷ್ಟು ನಿಮ್ಮ ಮಗನಿಗೆ ಏಜು? ಬ್ಯಾಂಕಿಂಗ್ ಕೋಚಿಂಗ್ ಕೊಡ್ಸಿದ್ರೆ ಅದರಿಂದ ಆಕಿಗೆ ಒಳಿತಾಗ್ತದಲ್ರಿ ಗುರುಜಿ. ಬ್ಯಾಂಕಿಂಗ್ ಇದೆ, ಬಟ್ ಯಾವುದೇ ಹೋದ್ರು ಕೂಡ ಮ್ಯಾನೇಜ್ಮೆಂಟ್ ಸೈಡೇ ಹೋಗ್ತಾರೆ. ಮ್ಯಾನೇಜರ್, GMO, CEO ಲೆವೆಲ್, ಮ್ಯಾನೇಜಿಂಗ್ ಡೈರೆಕ್ಟರ್ಗೂ ಹೋಗ್ತಾರೆ. ತುಂಬಾ ಹೈ ಪೊಸಿಷನ್ ಇದೆ. ರಾಹು ದೇಶ ಬಂದಾಗ 18 ವರ್ಷ ಅತ್ಯಂತ ಉನ್ನತ ಪೊಸಿಷನ್ಗೆ ಹೋಗ್ತಾರೆ. ಮ್ಯಾರಿಡ್ ಲೈಫ್ ಸ್ವಲ್ಪ ಮೀಡಿಯಂ ಆಗಿರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ, ಚಿಂತೆ ಮಾಡಿ. ಒಳ್ಳೆದಾಗಲಿ. ಥ್ಯಾಂಕ್ಸ್ ಅಲಾಟ್, ಕರೆ ಮಾಡೋದಕ್ಕೆ ಧನ್ಯವಾದ. ಹಾಗೆ ವೀಕ್ಷಕರೇ, ಇವಾಗ ಏಪ್ರಿಲ್ 13ಕ್ಕೆ ಮೈಸೂರಿಗೆ ಬರ್ತಾ ಇದ್ದಾರೆ ಗುರುಜಿ ಅವರು. ಏಪ್ರಿಲ್ 27ಕ್ಕೆ ಹುಬ್ಳಿ, ಮೇ 1ಗೆ ಪರಿಹಾರದ ಕ್ಲಾಸಸ್ಸು, ಮೇ 11ಕ್ಕೆ ಬೆಂಗಳೂರು, ಮೇ 25ಕ್ಕೆ ತುಮಕೂರು ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ, ಸೊ ವೀಕ್ಷಕರೇ, ಕಾರ್ಯಕ್ರಮದಲ್ಲಿ ಗುರುಜಿಯವರು ಒಂದಲ್ಲ ಒಂದು ತಂತ್ರವನ್ನ ಹೇಳ್ತಾರೆ. ಇವತ್ತಿನ ಸಂಚಿಕೆಯಲ್ಲಿ ತುಂಬಾ ಜನರಿಗೆ ಎಲ್ಲ ಸರಿಯಾಗಿ ಹೋಗ್ತಾ ಇರುತ್ತೆ, ಸಡನ್ ಆಗಿ ಒಂದೇ ಸರಿ ಪ್ರಾಬ್ಲಮ್ಸ್ಗಳು ಬಂದ್ಬಿಡುತ್ತೆ, ಪ್ರಾಬ್ಲಮ್ಸ್ಗಳನ್ನ ಎದುರಿಸ್ತಾನೆ ಇರ್ತಾರೆ. ಸೊ ಆ ಟೈಮಲ್ಲಿ ತುಂಬಾ ಗೊಂದಲಗಳು ಆಗುವಂತ ಸಾಧ್ಯತೆಗಳಿರುತ್ತೆ. ಸೊ ಅದ್ರ ಬಗ್ಗೆ ಗುರುಜಿಯವರು ತಂತ್ರವನ್ನ ಹೇಳ್ತಾರೆ ಇವತ್ತಿನ ಸಂಚಿಕೆಯಲ್ಲಿ. ಸೊ ಲಾಸ್ಟ್ ಅಲ್ಲಿ ಹೇಳ್ತಾರೆ. ಕಾರ್ಯಕ್ರಮನ ತಪ್ಪದೆ ಕೊನೆ ತನಕ ನೋಡಿ. ಇವಾಗ ಇನ್ನೊಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ ಹಲೋ, ನಮಸ್ಕಾರ. ನಮಸ್ತೆ. ಹೇಳಿ ಸರ್, ಡೇಟ್ ಆಫ್ ಬರ್ತ್ ಹೇಳಿ. 9/1/2019. 2019. ಟೈಮಿಂಗ್ಸ್ ಏನು? ಬೆಳಗ್ಗೆ 8:56. ಬೆಳಿಗ್ಗೆ 8:56. ಹುಟ್ಟಿರುವಂತ ಊರು ಯಾವ್ದು ಸರ್? ಚಿಕ್ಕಮಗಳೂರು. ಚಿಕ್ಕಮಗಳೂರು. ಓಕೆ, ಪ್ರಶ್ನೆ ಕೇಳಿ, ಮಾತಾಡಿ ಗುರುಜಿ ಹತ್ರ. ನಮಸ್ಕಾರ. ನಮಸ್ತೆ ಗುರು. ನಮಸ್ಕಾರ ಸರ್, ಏನು ಕೇಳಬೇಕಾಯ್ತು? ಇದು ಮಗುದು ಮುಂದೆ ಹೆಂಗಿದೆ ಫ್ಯೂಚರ್ ಅಂತ. ನಮ್ಮ ಮಗ ಭಟ್ರ ಹತ್ರ ತೋರಿಸಿದಾಗ ಲಗ್ನದಲ್ಲಿ ಕೇತು ಇದೆ, ವಿದ್ಯಾಭ್ಯಾಸ ಕಮ್ಮಿ ಅಂತ ಹೇಳಿದ್ರು. ಲಗ್ನದಲ್ಲಿ ಕೇತು ಇದ್ದರೆ ವಿದ್ಯಾಭ್ಯಾಸ ಕಮ್ಮಿ. ಕೇತು ದಶ, ಕೇತು 2100ನೇ ಇಸ್ವಿಗೆ ಬರುತ್ತೆ. ಕೇತು ದಶ ಯಾವಾಗ ಬರುತ್ತೆ ಗೊತ್ತಾ? 2100. ಕುಜ ದಶೆ ಬರ್ತಾ ಇದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಹು. ಎಕ್ಸಲೆಂಟ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ. ವಾಹಿನಿಲಿ ಹೇಳಿ 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 ಬೇಜಾರಾಗೋಗಿದೆ ಸರ್. ನಾನು ಮತ್ತೆ ಹೇಳಕ್ಕೆ ಹೋಗಲ್ಲ. ಅಲ್ಪವಾಗಿ ಕಲ್ತಿರೋರು ಭಾಳಷ್ಟು ಜನ ಇದ್ದಾರೆ. ನಾನು ನಿಜವಾಗ್ಲೂ ಹೇಳ್ತೀನಿ, ಬೇಜಾರಾಗುತ್ತೆ ಹೇಳಿದ್ರೆ. ಇನ್ನೊಬ್ರ ಬಗ್ಗೆ ಮಾತಾಡಬಾರ್ದು ಅಂತ ತುಂಬ ಸಲಹೆ ಕೊಡ್ತಾರೆ, ಬಟ್ ಹೇಳಿದೆ ವಿಧಿ ಇಲ್ಲ. ಬೇಜಾರಾಗುತ್ತೆ, ಕೋಪ ಬರುತ್ತೆ. ಒಂದು ಗ್ರಹ ಲಗ್ನದಲ್ಲಿ ಕೇತು ಕುತ್ಕೊಂಡ್ಬಿಟ್ರೆ ಅವ್ರು ಯಾರು ಹೇಳಿದ್ದ ನನ್ನ ವಾಹಿನಿ ನೋಡ್ತಾ ಇರ್ಬೇಕು. ಇವಾಗ ಅವ್ರಿಗೆ ಫೋನ್ ಮಾಡೋಕ್ಕೆ ಕೇಳಬೇಕು, ನಿಮ್ಗೆ ಲೈನ್ ಸಿಕ್ಕಿದೆಯಲ್ಲ, ಎಲ್ಲಿ ಕಲ್ತಿದ್ದು ಅಂತ ಫಸ್ಟ್ ಕೇಳಬೇಕು ಅವ್ರನ್ನ. ತುಂಬ ಜನ ಇದೇ ಮಾಡ್ತಕ್ಕಂಥದ್ದು. ಭಾಳಷ್ಟು ಪೋಷಕರು ಇದೇ ತಪ್ಪು ಮಾಡ್ತಾರೆ. ಎಲ್ಲೆಲ್ಲೋ ಅದು ಅಲ್ಲೂ ಇಲ್ಲೂ ಕೇಳ್ತಾರೆ, ವಾಹಿನಿಲಿ ಅಲ್ಲಿ ಯಾರೋ ಒಬ್ರು ಹೇಳ್ಬಿಡ್ತಾರೆ, ಅದನ್ನು ಬರೆದಿಟ್ಕೊಂಡ್ಬಿಡ್ತಾರೆ, ಎಲ್ಲ ಕನ್ಫ್ಯೂಷನ್. ಈಗ ತಾನೇ ಒಬ್ಬರು ಮಾತಾಡಿದ್ರು ಅವ್ರ ಮಗ ಕಲ್ತಿದ್ದಾನೆ ಅಂತ.
ಏನು 20 ವರ್ಷ ಬೇಕಾಯ್ತು ಅವ್ರ ಮಗ ಕಲಿಯೋಕ್ಕೆ. ನಿಮ್ಮಂಗೆ ಪರ್ಫೆಕ್ಟಾಗಿ ಹೇಳ್ತಾನೆ ಅಂತಂದರು, ಅಷ್ಟು ಪರ್ಫೆಕ್ಟಾಗಿ ಬರ್ತಕ್ಕಂಥದ್ದು. ಇಲ್ಲಿ ಡಿಬೇಟ್ ಅಲ್ಲ ನಾನು ಹೇಳ್ತಾ ಇರ್ತಕ್ಕಂಥದ್ದು, ಅವ್ರು ಕರೆಕ್ಟಾಗಿ ಹೇಳಿದ್ರೋ ಇಲ್ವೋ ಅಥವಾ ನಾನು ಕರೆಕ್ಟಾಗಿ ಹೇಳ್ತಾ ಇದ್ದೀನೋ ಅಲ್ವೋ ಅಲ್ಲ. ಸಬ್ಜೆಕ್ಟ್ ವೆರಿ ಇಂಪಾರ್ಟೆಂಟ್. ಈ ಸಬ್ಜೆಕ್ಟ್ಗೆ ಇದೇ ಕಾರಣಕ್ಕೋಸ್ಕರ ಬೆಲೆ ಇಲ್ಲ. ಒನ್ ಆಫ್ ದಿ ಬೆಸ್ಟ್ ಸಬ್ಜೆಕ್ಟು, ಡಿವೈನ್ ಸಬ್ಜೆಕ್ಟು. ಇದನ್ನು ಇಟ್ಸ್ ವೆರಿ ಈಕ್ವಲೆಂಟ್ ಟು ದಿ ಹೈಯೆಸ್ಟ್ ಲೆವೆಲ್ ಆಫ್ ಎನಿ ಸ್ಟಡೀಸ್. ನನ್ನ ಪ್ರಕಾರ ಹೈಯೆಸ್ಟ್ ಲೆವೆಲ್ ಆಫ್ ಎನಿ ಸ್ಟಡೀಸ್. ಇದು ಭಗವಂತನ ವಿದ್ಯೆ. ಏನಾಗ್ಬಿಟ್ಟಿದೆ ಅಂತಂದರೆ ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಹೇಳಿ ಈ ವಿಚಾರಕ್ಕೆ ಎಲ್ಲರೂ ಜ್ಯೋತಿಷರಾಗ್ಬೋದು. ಏನು ಹೇಳಿದ್ರು ಜ್ಯೋತಿಷರೇ. ಜಾತಕ ನೋಡಿದ ತಕ್ಷಣ ಲಗ್ನದಲ್ಲಿ ಕೇತು, ಕೇಂದ್ರದಲ್ಲಿ ತ್ರಿಕೋಣದಲ್ಲಿ ರಾಹುಕೇತುಗಳು ಬಂದರೆ ಎಕ್ಸಲೆಂಟಾಗಿರ್ತಕ್ಕಂಥದ್ದು. ಎಷ್ಟೋ ಪುರೋಹಿತರುಗಳು ಜ್ಯೋತಿಷಿಗಳಂತ ಹೆಸರು ಹೇಳ್ಕೊಂಡಿರೋರು ಪಂಚಮದಲ್ಲಿ ರಾಹು ಇದ್ದರೆ ಚೆನ್ನಾಗಿಲ್ಲ, ಅದು ಪಂಚಮ ಮೋಸ್ಟ್ ಸ್ಟ್ರಾಂಗೆಸ್ಟ್ ಕೇಂದ್ರ ತ್ರಿಕೋಣ, ಅಲ್ಲಿದ್ರೇ ಪ್ರಾಬ್ಲಮ್ ಅಂತ ಹೇಳ್ತಾರೆ, ಸರ್ಪದೋಷ ಅಂತ ಹೇಳ್ಬಿಡ್ತಾರೆ. ಇಲ್ಲಿ ದಶ ನೋಡ್ತಾ ಇದ್ದರೆ ಕುಜ ಇದೆ, 2, 11, 7 ಕಾಂಬಿನೇಷನ್ ಬರ್ತಾ ಇದೆ. ನೆಕ್ಸ್ಟ್ ರಾಹು 1, 2, 6, 7, 10, 11, 12 ಎಕ್ಸಲೆಂಟ್. 10, 11 ಬರ್ತಾ ಇದೆ. ಮುಂದೆ ಗುರು 2, 10, 11 ಕಾಂಬಿನೇಷನ್ ಬರುತ್ತೆ. ಅತ್ಯಂತ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ಅತ್ಯಂತ ಉನ್ನತ ವಿದ್ಯಾಭ್ಯಾಸ ಮಾಡ್ತಾರೆ. ಎಲ್ಲೂ ಕೂಡ ಸ್ಟಾಪ್ ಇಲ್ಲ. ತಲೆನೇ ಕೆಡಿಸ್ಕೊಬಿಡಿ. ಸೊ ಲಗ್ನದಲ್ಲಿ ಕೇತು ಇದ್ದ ತಕ್ಷಣ ಎಜುಕೇಷನ್ದಲ್ಲೂ ಯಾವ ಬೇಸಿಸ್ ಮೇಲೆ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ. ವೀಕ್ಷಕರಿಗೆ ಎಲ್ಲರೂ ಹೇಳ್ತಾ ಇದ್ದೀನಿ, ಯಾರು ಇವತ್ತು ನೋಡ್ತಾ ಇದ್ದಾರೆ ದಯವಿಟ್ಟು ಒಂದು ಮೈಂಡಲ್ಲಿ ಇಟ್ಕೊಳ್ಳಿ. ಪರಾಶರ ಹೊರ ಏನು ಮಾಡ್ದ, ಇಲ್ಲಿ ಈ ಗ್ರಹ ಇದ್ದರೆ ಅಲ್ಲಿ ಆ ಗ್ರಹ ಇದ್ದರೆ ಈ ರೀತಿ ಫಲಗಳು ಅಂತ ಹೇಳಿದ್ದಾನೆ. ಬಟ್ ಯಾವಾಗ ಆಗುತ್ತೆ ಅಂತ ಅವನು ಕೊನೆಯಲ್ಲಿ ಏನು ಹೇಳಿದ್ದಾನೆ ಅಂದರೆ ದಶಾಕಾಲದಲ್ಲಿ ಆಗುತ್ತೆ ಅಂತ ಹೇಳಿದ್ದಾನೆ. ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ. ಸಪ್ತಮದಲ್ಲಿ ಶನಿ, ಮದುವೆ ಲೇಟು. ಸಪ್ತಮದಲ್ಲಿ ರಾಹು, ಮದುವೆಲಿ ತೊಂದರೆ. ಪಂಚಮದಲ್ಲಿ ಕೇತು, ಮಕ್ಕಳಾಗಲ್ಲ. ಅಷ್ಟಮದಲ್ಲಿ ಸೂರ್ಯ, ಇದು ತಂದೆ ಮಕ್ಕಳಿಗಾಗಲ್ಲ ಅಥವಾ ಪಿತೃದೋಷ. ನವಮದಲ್ಲಿ ಸೂರ್ಯ, ಭಾವತ್ ಭಾವಂ, ಸೂರ್ಯ ತಂದೆ ಮಕ್ಕಳಿಗಾಗಲ್ಲ. ಬಟ್ ಆದರೆ ದಶಾಕಾಲದಲ್ಲಿ ಮಾತ್ರ ಅದು ಬರ್ತಕ್ಕಂಥದ್ದು. ಇದನ್ನು ಯಾರೂ ತಲೆಲಿಟ್ಕೊಳ್ಳಲ್ಲ. ಎಷ್ಟೋ ಜನ ವಾಹಿನಿಲೂ ಜಾತಕ ವಿಶ್ಲೇಷಣೆ ಮಾಡ್ತಾರೆ, ಅಲ್ಲಿ ಗ್ರಹ ಇದೆ ಇಲ್ಲಿ ಗ್ರಹ ಇದೆ ಅಂತಾರೆ. ದಶಾನೇ ಯಾರೂ ಹೇಳಲ್ಲ. ದಶಾ ಈಸ್ ದಿ ಡ್ರೈವರ್, ದಶಾನೇ ಫೈನಲ್. ದಶದಲ್ಲಿ ಕಾಂಬಿನೇಷನ್ ಇದ್ದರೆ ನಿಮಗೆ ಆ ಫಲ ಬರುತ್ತೆ. ದಶದಲ್ಲಿ ಆ ಕಾಂಬಿನೇಷನಿಂದ ಫಲ ಬರೋಕ್ಕೆ ಸಾಧ್ಯನೇ ಇಲ್ಲ. ವಾಹಿನಿಲಿ ಮೊಟ್ಟ ಮೊದಲಾಗಿ ದಶ ಲಗ್ನ ಅಂತ ಹೇಳಿರೋನು ನಾನು ಒಬ್ಬನೇ. ನಾನು ಹೇಳೋಕ್ಕೆ ಅದು ಮೆಚ್ಚುಗೆನೂ ಪಡ್ತೀನಿ. ರಾಶಿ ಭವಿಷ್ಯ ಈಗಲೂ ಭಾಳಷ್ಟು ಜನ ನೋಡ್ತಾ ಇದ್ದಾರೆ. ಸಾವಿರಾರು ಜನ ಒಂದೇ ರಾಶಿಲಿ ಇರ್ತಾರೆ, ಎಲ್ಲರಿಗೂ ಒಂದೇ ಆಗಲ್ಲ. ಖಂಡಿತ ತಪ್ಪು. ಚಂದ್ರ ಇರ್ತಕ್ಕಂಥದ್ದು ಒಂದು ರಾಶಿಲಿ ನಿಮ್ಮ ಜನ್ಮ ರಾಶಿ, ಅದು ಇರ್ತಕ್ಕಂಥದ್ದು ನಿಮ್ಮ ದಶಾ ಸ್ಟಾರ್ಟ್ ಆಗೋಕ್ಕಷ್ಟೇ, ಇನ್ನೇನಕ್ಕೂ ಇಲ್ಲ ರಾಶಿ. ತುಂಬ ಜನ ನಿಮ್ಮ ನಕ್ಷತ್ರ ಗೊತ್ತು ಏನಕ್ಕಿದೆ, ಆ ನಕ್ಷತ್ರದ ಅಧಿಪತಿಯಿಂದ ದಶಾ ಪ್ರಾರಂಭಕ್ಕಷ್ಟೇ. ನೀವು ಹಸ್ತ ನಕ್ಷತ್ರದಲ್ಲಿ ಹುಟ್ಟಿದರೆ ನೀವು ಚಂದ್ರದಶೆಯಲ್ಲಿ ಹುಟ್ಟಿರ್ತೀರ ಅಷ್ಟೇ. ಆರಿದ್ರಾ ನಕ್ಷತ್ರದಲ್ಲಿ ಹುಟ್ಟಿದರೆ ನಿಮಗೆ ರಾಹು ದಶೆ ಸ್ಟಾರ್ಟ್ ಆಗುತ್ತೆ ಅಷ್ಟೇ. ಪುನರ್ವಸು ನಕ್ಷತ್ರದಲ್ಲಿ ಹುಟ್ಟಿದರೆ ಗುರುದಶ ಸ್ಟಾರ್ಟ್ ಆಗಿರುತ್ತೆ. ಶತಭಿಷ ನಕ್ಷತ್ರದಲ್ಲಿ ಹುಟ್ಟಿದರೆ ನಿಮಗೆ ರಾಹು ದಶ. ಮೂಲಾ ನಕ್ಷತ್ರದಲ್ಲಿ ಹುಟ್ಟಿದರೆ ಕೇತು ದಶ. ದಶಾ ಪ್ರಾರಂಭಕ್ಕೆ ಮಾತ್ರನೇ ನಕ್ಷತ್ರ ರಾಶಿ ಇರ್ತಕ್ಕಂಥದ್ದು. ಅದು ಮುಗಿದ ಮೇಲೆ ಅದರ ಕೆಲಸ ಇಲ್ಲ. ಚಂದ್ರ ಏನು ಮಾಡ್ತಾನೆ, ನಿಮಗೆ ಭೂಮಿಗೆ ತಂದು ಬಿಟ್ಟಾಗ ನಿಮ್ಮ ದಶಾ ಪ್ರಾರಂಭ ಮಾಡಿ ಬಿಡುವಂಥ ಕೆಲಸ ಚಂದ್ರಂದು. ಚಂದ್ರ ಮನಸ್ಸೋ ಜಾತಃ ಈಸ್ ದಿ ಡ್ರೈವರ್. ಅದಾದಮೇಲೆ ಆ ರಾಶಿ ಫಲಗಳು ಹೋಯಿತು. ಅಲ್ಲಿರ್ತಕ್ಕಂಥ ನಕ್ಷತ್ರ, ಅಲ್ಲಿರ್ತಕ್ಕಂಥ ಅಧಿಪತಿಯಿಂದನೇ ಸ್ಟಾರ್ಟ್ ಆಗುತ್ತೆ. ದಶಾದಲ್ಲಿ ಕೆಟ್ಟೋಗಿದ್ರೆ ಕೆಟ್ಟೋಗುತ್ತೆ. ಅದು ಬಿಟ್ಬಿಟ್ಟು ಈ 12 ಮನೆಗಳು ವಿಶ್ಲೇಷಣೆಗಳು ಹೋಗ್ತಕ್ಕಂಥದ್ದು ಪರಾಶರದಲ್ಲಿ 8 ವರ್ಷ 10 ವರ್ಷ ಕಲಿಯೋರ್ಗೂ ಇದು ಹೇಳ್ತಾ ಇದ್ದೀನಿ. ಎಷ್ಟೋ ಜನ ಜ್ಯೋತಿಷ್ಯ ಕಲ್ತಿರೋರು ಟಿ ವಿ ನೋಡ್ತಾ ಇರ್ತೀರ. ಒಂದು ಅರ್ಥ ಮಾಡ್ಕೊಳ್ಳಿ, ತುಂಬ ಜನಕ್ಕೆ ಇದು ಹೇಳ್ತಾನೆ ಇರ್ತೀವಿ. 6ರಲ್ಲಿ ಆಗ್ರಹ ಇದ್ದರೆ ಪ್ರಾಬ್ಲಮ್ಮು, 6ರಲ್ಲಿ ಕುಜ ಇದ್ದರೆ ಶತ್ರುಧ್ವಂಸ ಅಥವಾ ಶನಿ ಇದ್ದರೆ ಶತ್ರುಧ್ವಂಸ ಅಂತ ಹೇಳ್ತೀರ. ಆಮೇಲೆ 11ರಲ್ಲಿ ಸೂರ್ಯ, 10ರಲ್ಲಿ ಸೂರ್ಯ ಇದ್ದರೆ ಗೌರ್ಮೆಂಟ್ ಕೆಲಸ, 11ರಲ್ಲಿ ಸೂರ್ಯ ಇದ್ದರೆ ಗೌರ್ಮೆಂಟ್ ಕೆಲಸ. ಎಸ್, ನೀವು ಕಲ್ತಿರೋದು ಕರೆಕ್ಟಾಗಿದೆ. ಯಾವಾಗ ಆ ದಶಾ ಬರಬೇಕು, ಆ ಭುಕ್ತಿ ಬರಬೇಕು. ಜೀವನದಲ್ಲಿ ಆ ದಶಾನೇ ಬಂದಿಲ್ಲ ಅಂದರೆ ಏನು ಮಾಡೋದು? ಅವನು ಹುಟ್ಟು 10 ವರ್ಷಕ್ಕೆ ದಶಾನೇ ಮುಗಿದೋದ್ರೆ ಏನು ಮಾಡೋದು? ಈ ಕಾನ್ಸೆಪ್ಟ್ ಮೇಲೆ ಅಸ್ಟ್ರಾಲಜಿನ ಕರೆಕ್ಟಾಗಿ ಕಲಿಬೇಕು. ಭಾಳಷ್ಟು ಜನ ಹುಟ್ಟಿದ ತಕ್ಷಣ ಹೋಗಿ ನಮ್ಮ ಪಕ್ಕದವರು ಗ್ಯಾರಂಟಿ. ತುಂಬ ಜನ ವಾಹಿನಿಲಿ ಬರೋರು ನಂಬಲ್ಲ. ಯಾಕಂದರೆ ಏನಾಗಿದೆ ಗೊತ್ತಿಲ್ಲ. ಟಿ ವಿಲಿ ಬರೋರೆಲ್ಲ ಇಲ್ಲ, ನಮ್ಮ ಪಕ್ಕದವ್ರು ಕರೆಕ್ಟಾಗಿ ಹೇಳ್ತಾರೆ ಅಂಥೇಳಿ ಅವ್ರ ಹತ್ರ ಹೋಗಿ ತೋರಿಸ್ತಾರೆ.
ಒಂದಷ್ಟು ತಲೆಗೆ ಹುಳ ಬಿಟ್ಕೊಂಡು ಬರೋದು. ಈ ಹುಳ ಬಿಟ್ಕೊಂಡು ಬಂದಾಗ ಏನಾಗುತ್ತೆ, ಕೊರಿಯುತ್ತೆ. ನನ್ನ ಮಗ ಓದೋದಿಲ್ಲ, ಎಜುಕೇಷನ್ ಫೇಲ್. ನಾವೇನು ಮಾಡ್ತೀವಿ, ಸಬ್ಕಾನ್ಷಿಯಸ್ ಮೈಂಡಲ್ಲಿ ನಾವೇ ಕಳಿಸ್ತಾ ಇದ್ದರೆ ಮಕ್ಕಳು ಡೆಫಿನೆಟ್ಲಿ ಚೇಂಜ್ ಆಗುತ್ತೆ. ಲಾ ಆಫ್ ಪವರ್ ಆಫ್ ಸಬ್ಕಾನ್ಷಿಯಸ್ ಅಂತ ಒಂದಿದೆ. ನಾವು ಏನು ಕಂಪನಾಂಕಗಳನ್ನ ನಾವು ಕಳಿಸ್ತೀವೋ ನಮ್ಮ ಮಕ್ಕಳಿಗೆ ಅದೇ ಆಗ್ತಕ್ಕಂಥದ್ದು. ನಮ್ಮ ಮಗಳಿಗೆ ಮದುವೆ ಆಗಲ್ಲ, ನಮ್ಮ ಮಗಳ ಜಾತಕ ಚೆನ್ನಾಗಿಲ್ಲ, ಅವಳ ಗಂಡನಿಂದ ಪ್ರಾಬ್ಲಮ್ ಹೇಳ್ತಾ ಇರ್ತೀರಾ, 30% ಅದು ಟ್ರಾನ್ಸ್ಫರ್ ಆಗಿಬಿಡುತ್ತೆ. ಇದನ್ನೇ ತಾನೇ ಕಣ್ಣು ದೃಷ್ಟಿ ಅನ್ನೋದು, ಇದನ್ನೇ ತಾನೇ ಬ್ಲ್ಯಾಕ್ ಮ್ಯಾಜಿಕ್ ಅನ್ನೋದು, ಇದನ್ನೇ ತಾನೇ ವೈಟ್ ಮ್ಯಾಜಿಕ್ ಅನ್ನೋದು. ಕಣ್ಣು ದೃಷ್ಟಿ ಅಂದರೆ ಏನು? ನಮ್ಮಲ್ಲಿರ್ತಕ್ಕಂಥ ನೆಗೆಟಿವ್ ಎನರ್ಜೀಸ್ ಅದನ್ನು ಇನ್ನೊಬ್ರಿಗೆ ಹಾಕೋದು ಕಣ್ಣು ದೃಷ್ಟಿ. ನಮ್ಮ ಮಕ್ಕಳಿಗೆ ಹಾಕ್ತಾ ಇರ್ತೀವಿ, ನನ್ನ ಮಗ ಜಾತಕದಲ್ಲಿ ಓದೋದಿಲ್ವೇನೋ, ಓದೋದಿಲ್ಲ, ಮಗಳು ಸಂಸಾರ ಹಾಳಾಗುತ್ತೆ ಹೇಳ್ತಾನೆ ಇರ್ತಾರೆ. ಡೆಫಿನೆಟ್ಲಿ ಹೋಗ್ಬಿಡುತ್ತೆ. ನೀವೇ ಕಣ್ಣು ದೃಷ್ಟಿ ನಿಮ್ಮ ಮಕ್ಕಳಿಗೆ ಆಗ್ತಾ ಇದ್ದೀರಾ. ಜಾತಕ ಚೆನ್ನಾಗಿದ್ರು 30% ನಾವೇ ಡಿಡಕ್ಟ್ ಮಾಡ್ತಾ ಇದ್ದೀವಲ್ಲ. ಸೊ ಏನೇ ಇರಲಿ, ಸಬ್ಕಾನ್ಷಿಯಸ್ ಮೈಂಡ್, ಜ್ಯೋತಿಷ್ಯ ಕೂಡ ವರ್ಕ್ಸ್ ಆನ್ ಸಬ್ಕಾನ್ಷಿಯಸ್ ಮೈಂಡ್. ವಿಲ್ ಪವರ್ ಇದ್ದರೆ ಅಸ್ಟ್ರಾಲಜಿನ ಚೇಂಜ್ ಮಾಡ್ಬೋದು, ಬಟ್ ನಿಮಗೆ ಆದಂಥ ಒಂದು ಸರೌಂಡಿಂಗ್ ಇರುತ್ತೆ. ಒಂದು ಹಸು, ಸಮಯ ಒಂದು 2 ನಿಮಿಷ ತೊಗೊಳ್ತೀನಿ. ಒಂದು ಹಸು, ಅದೇ ಒಂದು ಗೂಟಕ್ಕೆ ಒಡೆದು ಹಗ್ಗ ಕಟ್ಟಿರ್ತಾರೆ. ಆ ಹಗ್ಗ ಅನ್ನೋದು ನಿಮಗೆ ಸ್ಟ್ರೆಚ್ ಮಾಡ್ತಕ್ಕಂಥದ್ದು. ಎಲ್ಲಿವರೆಗೂ ಅದು ಸ್ಟ್ರೆಚ್ ಮಾಡುತ್ತೋ ಅಲ್ಲಿವರೆಗೂ ಹುಲ್ಲು ತಿನ್ಬೋದು. ಆ ಹಸುಗೆ ಗೊತ್ತಿರಬೇಕು ಎಷ್ಟು ಉದ್ದ ಇದೆ ನನ್ನ ದಾರ ಅಂತ. ಎಷ್ಟೋ ಜನ ಜ್ಯೋತಿಷ್ಯ ಗೊತ್ತಿಲ್ಲದೆ ಇರೋರು ಹೋಗಿ ಇನ್ನೊಬ್ರಿಗೆ ತೋರಿಸಿ ಎಷ್ಟು ಉದ್ದ ಇದೆ ಅಂತ ಅವ್ರಿಗೂ ಗೊತ್ತಿಲ್ಲ, ಅಳಿಯೋಕ್ಕೂ ಗೊತ್ತಿಲ್ಲ. ಇಷ್ಟು ಉದ್ದ ಇದೆ ನಿಮ್ಮ ಹಗ್ಗ, ಸ್ಟ್ರೆಚ್ ಮಾಡ್ಬೋದು, ಜೀವನ ಚೆನ್ನಾಗಿದೆ ಗೊತ್ತಿಲ್ಲ. ಅದು ಗೊತ್ತಿಲ್ಲದೆ ಏನು ಮಾಡುತ್ತೆ, ಅಲ್ಲೇ ತಿಂದು ಹುಲ್ಲಿಲ್ಲ ಅಂತ ಹೋಗುತ್ತೆ. ಸ್ವಲ್ಪ ಸ್ಟ್ರೆಚ್ ಮಾಡಿದ್ರೆ ಅಲ್ಲಿವರೆಗೂ ಹೋಗುತ್ತೆ. ಆ ಹಗ್ಗ ಎಷ್ಟವರೆಗೂ ಇದೆ ಅಲ್ಲಿವರೆಗೂ ಹೋಗಿ ತಿನ್ಬೋದು. ಅದೇ ನಮ್ಮ ಪ್ರಾರಬ್ಧ ಕರ್ಮ. ಸೊ ಅದನ್ನು ತಿಳ್ಕೊಳ್ಳೋದೇ ಈ ನಕ್ಷತ್ರ ನಾಡಿ, ಅದಿದೆಯೋ ಇಲ್ವೋ ಅಂತ. ಅದನ್ನು ತಿಳ್ಕೊಂಡಾಗ ಪರ್ಫೆಕ್ಟಾಗಿ ನಮ್ಮ ಜೀವನ ಪರ್ಫೆಕ್ಟಾಗಿ ಅರ್ಥ ಆಗುತ್ತೆ. ನಾನು ಇಟ್ಟಿರ್ತಕ್ಕಂಥ ಬೆಲೆನ ಒಂದು ಸತಿ ಫೋನ್ ಮಾಡಿ ಕೇಳ್ಕೊಳ್ಳಿ, ನಿಮ್ಮ ಜೀವನ ಪರ್ಯಂತ ಏನೇನು ಆಗು ಹೋಗೋಳು ಎಲ್ಲನೂ ತಿಳಿಸ್ಕೊಡ್ತೀನಿ ನಾನು. ಪ್ಲಸ್ ಅದ್ರ ಜೊತೆಗೆ ನನ್ನ ಫೋನ್ ನಂಬರ್ ಇರುತ್ತೆ. ಏನು ತೊಂದರೆ ಆದರೂ ಒಂದು ಮೆಸೇಜ್ ಹಾಕ್ತೀರಾ, ಒಂದು ಫೋನ್ ಮಾಡೇ ಮಾಡ್ತೀರಾ, ಸ್ವಲ್ಪ ಡಿಲೇ ಆದರೂ ಆನ್ಸರ್ ಮಾಡೇ ಮಾಡ್ತೀನಿ. ಲೈಫ್ ಲಾಂಗ್ ನಿಮ್ಮ ಜೊತೆ ಇದ್ದು ನಿಮ್ಗೆ ಏನೇ ತೊಂದರೆ ಇದ್ದರೂ ಪರಿಹಾರ ಕೊಡ್ತೀನಲ್ಲ. ನಾನು ಇಟ್ಟಿರ್ತಕ್ಕಂಥ ಫೀಸ್ ಯೋಚನೆ ಮಾಡಿ, ಎಲ್ಲೆಲ್ಲಿ ನೀವು ಎಷ್ಟು ದುಡ್ಡು ಖರ್ಚು ಮಾಡ್ತೀರಾ ಯೋಚನೆ ಮಾಡಿ. ಅದೊಂದು ಆಲೋಚನೆ ಮಾಡಿದ್ರೆ ಇಷ್ಟು ಜನ ಫೋನ್ ಹೊಡಿತೀರಾ, ನಂದೇನಾಯಿತು, ನನ್ನ ಮಗಂದೇನು, ಅದೇನು. ಒಬ್ಬರೂ ಕ್ಲಾಸಿಗೆ ಬರೋಕ್ಕೆ ಆಲೋಚನೆ ಇಲ್ಲ. ಅಥವಾ ಫೋನಲ್ಲಾದರೂ ನಾವು ಬರಬೇಕು ಅಂತ ಪ್ರಯತ್ನ ಇದೆ ಅಂತ ಅದು ಇಲ್ಲ. ಕೇಳೋದು ಇಡೋದು, ಮತ್ತೆ ಒದ್ದಾಡೋದು ಇನ್ನೊಬ್ರ ಹತ್ರ ಹೋಗಿ, ಹಂಗಿದೆ ಅಂತ ಹಿಂಗಿದೆ ಅಂತೆ. ನನ್ನ ಜಾತಕದಲ್ಲಿ ನನ್ನ ಇದರಲ್ಲಿ ಪ್ರೋಗ್ರಾಮಲ್ಲಿ ಯಾವುದೇ ದೋಷ ಹೇಳಲ್ಲ. ಫಸ್ಟ್ ಆಫ್ ಆಲ್ ನಿಮ್ಗೆ ಹಂಗಾಗುತ್ತೆ, ಇಲ್ಲ ಅಂದರೆ ಇಲ್ಲ ಅಂತ ಹೇಳ್ತೀನಿ. ತಲೆ ಕೆಡ್ಸ್ಕೊಬಿಡಿ, ಒಳ್ಳೇದಾಗಲಿ ಅಷ್ಟೇ. ಯಾವುದನ್ನ ಏನೂ ಮಾಡೋಕ್ಕಾಗಲ್ಲ. ಇವತ್ತು ಎಲ್ಲರಿಗೂ ಗೊತ್ತು, ನೀರವ್ ಮೋದಿ ಕೋಟಿಗಟ್ಟಲೆ ಹಾಳು ಮಾಡ್ಕೊಂಡಿದ್ದಾನೆ. ನಾನು 1 ಕೋಟಿ ನನಗೆ ಕೊಡಿ, ನಿಮ್ದೆಲ್ಲ ಜೀವನ ಸರಿ ಮಾಡಿಬಿಡ್ತೀನಿ ಅಂತ ಹೇಳ್ಬೋದಲ್ಲ. ವಿಜಯ್ ಮಲ್ಯಗೂ ಹಂಗೆ ಹೇಳ್ಬೋದಲ್ಲ. ಎಷ್ಟು ಜನ ಇದ್ದಾರೆ ಕೋಟ್ಯಾಧಿಪತಿ, ಅವ್ರಿಗೆಲ್ಲ ಈಗ ತೊಂದರೆ ಇಲ್ವಾ? ಹೇಗಾಗ್ಬಿಡುತ್ತೆ? ಫೇಟ್ ಆಫ್ ಎ ಪರ್ಸನ್ ಕೆನಾಟ್ ಬಿ ಚೇಂಜ್ಡ್. ಅದನ್ನು ಆಲ್ಟರ್ ಮಾಡ್ಬೋದು ಅಷ್ಟೇ. ಎಷ್ಟು ಬ್ಯಾಂಡ್ ಬಿಡ್ತಿದೆ ಅಂತ ನೋಡ್ಕೊಳ್ಳೋದಂತೆ ಅಷ್ಟೇ ಕೆಲಸ. ಸುಮ್ಮನೆ ಹೇಳಿ ಎದುರಿಸ್ತಕ್ಕಂಥದ್ದಲ್ಲ. ಒಳ್ಳೆಯದಾಗಲಿ. ಆಲ್ರೈಟ್ ವೀಕ್ಷಕರೇ, ಕಾರ್ಯಕ್ರಮನ ಮುಂದುವರಿಸುವಂತ ಸಮಯ, ಇವಾಗ ವಿರಾಮನ ತಗೊಳ್ಳುವಂತ ಸಮಯ. ನಾ ಡೇಟ್ಸ್ಗಳನ್ನ ಹೇಳ್ತಾನೆ ಇರ್ತೀನಿ. ಸೊ ಬಂದು ಕಲ್ತ್ಕೊಳ್ಳಿ ಅಂತ ನಕ್ಷತ್ರ ನಾಣ್ಯನ ದಯವಿಟ್ಟು ಬಂದು ಕಲ್ತ್ಕೊಳ್ಳಿ. ಮಿನಿಮಲ್ ಅಮೌಂಟ್ ಇರುವಂತಹ ಒಂದು ಇದು ಜೀವನ ಪೂರ್ತಿ ವಿದ್ಯೆ ಕಲ್ತ್ರೆ ನಿಮ್ಮ ಜೀವನದಲ್ಲಿ ಏನಾಗುತ್ತೆ ಅಂತ ನೀವು ತಿಳ್ಕೊಬಹುದು. ನೆಕ್ಸ್ಟ್ ಇವಾಗ ಏಪ್ರಿಲ್ 13ಕ್ಕೆ ಮೈಸೂರಿಗೆ ಗುರುಜಿ ಬರ್ತಾ ಇದ್ದಾರೆ. ಏಪ್ರಿಲ್ 27ಕ್ಕೆ ಹುಬ್ಳಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರಿಸೋಣ. ಸದ್ಯಕ್ಕೆ ಒಂದು ವಿರಾಮ. ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಕಾರ್ಯಕ್ರಮನ ಮುಂದುವರ್ಸೋಣ. ಇವಾಗ ಇನ್ನೊಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ ಮಾ, ಹೇಳಿ ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ತೆ ಮೇಡಮ್. ಹೇಳಿ ಮಾ, ಡೇಟ್ ಆಫ್ ಬರ್ತ್. 4/11. ಓಕೆ, 2003. 4/11/2003. ಹುಟ್ಟಿರೋ ಟೈಮಿಂಗ್ಸ್ ಏನು? ಮಧ್ಯಾಹ್ನ 1:45. 1:45. ಹುಟ್ಟಿರುವಂತ ಊರು ಯಾವ್ದು? ಮಂಗಳೂರು. ಮಂಗಳೂರು. ಓಕೆ, ಮಾತಾಡಿ ಗುರುಜಿ ಹತ್ರ, ಪ್ರಶ್ನೆ ಕೇಳಿ. ಆಯ್ತು. ನಮಸ್ಕಾರ. ನಮಸ್ತೆ ಗುರುಜಿ. ಹೇಳಿ ಮೇಡಮ್. ಕುಂಭಲಗ್ನ, ಕುಂಭರಾಶಿ, ಪೂರ್ವಭಾದ್ರ ನಕ್ಷತ್ರ, ಶನಿ ದಶೆ ನಡೀತಾ ಇದೆ. 2020ವರೆಗೂ ಕೇತು ಭುಕ್ತಿ. ಶನಿ ಮತ್ತು ಕೇತು ಕಾಂಬಿನೇಷನ್ ನೋಡಬೇಕು. ಹೇಳಿ, ಏನು ಕೇಳಬೇಕು? ಅವನು ನೆಕ್ಸ್ಟ್ 10th ಹೇಗೆ ಮಾಡ್ತಾನೆ, ಮತ್ತೆ ಮುಂದೆ ಏನು ತಕೊಳ್ಬಹುದು ಅಂತ ಸರ್. ಶನಿ ಮತ್ತು ಕೇತು 4, 5, 7. ಈಗ 10th ಯಾವಾಗ ಮುಗಿಸ್ತಾರೆ? ಟೈಮಿಂಗ್ ಬೇಕು ನನಗೆ.
10th ನೆಕ್ಸ್ಟ್ ಈಗ 9th ಮುಗಿಸ್ತಾ ಇದ್ದಾನೆ. ಓಕೆ, ನೆಕ್ಸ್ಟ್ ಸೈನ್ಸ್ ಕಾಂಬಿನೇಷನ್ ಚೆನ್ನಾಗಿ ಬರುತ್ತೆ. ಮುಂದೆ ಶುಕ್ರ ದಶ ಸ್ಟಾರ್ಟ್ ಆಗುತ್ತೆ. 12 ಕಾಂಬಿನೇಷನ್ ಇದೆ. ಸ್ವಲ್ಪ ಸೋಂಬೇರಿತನ ನೆಕ್ಸ್ಟ್ ಇಯರ್ ಆಗ್ತಕ್ಕಂಥದ್ದು. ಅದಾದ ನಂತರ ಸೂರ್ಯ ಭುಕ್ತಿ ಸ್ಟಾರ್ಟ್ ಆಗುತ್ತೆ, ಅದು ಎಕ್ಸಲೆಂಟ್ ಆಗಿದೆ. ಸೈನ್ಸ್ ಕಾಂಬಿನೇಷನ್ ಎಕ್ಸಲೆಂಟ್ ಆಗಿದೆ. ಇಂಜಿನಿಯರಿಂಗ್ ಮಾಡ್ತಕ್ಕಂಥ ಕಾಂಬಿನೇಷನ್ ಚೆನ್ನಾಗಿದೆ. ಅವರ ಲೈಫಲ್ಲಿ ಸ್ವಲ್ಪ ಅವ್ರಿಗೇನಾದ್ರು ಇಂಟ್ರೆಸ್ಟ್ ಇದ್ದರೆ ಪ್ರೊಫೆಸರ್ ಅಥವಾ ಟೀಚಿಂಗ್ ಲೈನ್ ತುಂಬ ಎಕ್ಸಲೆಂಟ್ ಆಗಿದೆ. 2, 3, 4, 5, 9, 10, 11 ಟೀಚಿಂಗ್ ಲೈನ್ ದಿ ಬೆಸ್ಟ್. ಏನು ಓದಿದ್ರು ಟೀಚಿಂಗ್ ಲೈನ್ ಬೆಸ್ಟ್ ಆಗುತ್ತೆ. ಇಂಜಿನಿಯರಿಂಗ್ ಮಾಡ್ಬೋದು, ಕಾಮರ್ಸ್ ಮಾಡ್ಬೋದು, ಎರಡೂ ತುಂಬ ಸ್ಟ್ರಾಂಗ್ ಆಗಿದೆ. ಬಟ್ ಇಂಜಿನಿಯರಿಂಗ್ ಮಾಡಿದ್ರು ಕೂಡ ಪ್ರೊಫೆಸರ್ ಅಥವಾ ಲೆಕ್ಚರರ್ ಆಗ್ತಕ್ಕಂಥ ಕಾಂಬಿನೇಷನು ತುಂಬ ಸ್ಟ್ರಾಂಗ್ ಆಗಿದೆ. ಆ ಲೈನ್ ನಾನು ಸಜೆಸ್ಟ್ ಮಾಡ್ತೀನಿ. ಒಳ್ಳೆಯದಾಗಲಿ. ಶನಿ ದಶೆ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ, ಏನು ವರಿ ಮಾಡಬೇಡಿ. ಥ್ಯಾಂಕ್ಸ್ ಅ ಲಾಟ್ ಅಂತ ಹೇಳ್ತಾ ಕಾರ್ಯಕ್ರಮ ಮುಂದುವರ್ಸೋಣ. ಇನ್ನೊಬ್ರು ಕಾಲರ್ನ ಮಾತನಾಡ್ಸೋಣ. ಹಲೋ ಹಲೋ, ನಮಸ್ತೆ. ಡೇಟ್ ಆಫ್ ಬರ್ತ್ ಹೇಳಿ. ನಮಸ್ತೆ ಸರ್. ಮೇಡಮ್, ನಾನು ಪ್ರಶ್ನೆ ಶಾಸ್ತ್ರಕ್ಕೆ ಹೋಗ್ತೀನಿ. ಓಕೆ ಮಾ, ಹೇಳಿ, ಏನ್ ನಂಬರು? ಮೇಡಮ್ 61. ಪ್ರಶ್ನೆ ಯಾರ ಬಗ್ಗೆ ಅಂತ ಹೇಳ್ಬಿಟ್ಟು ಗುರುಜಿ ಹತ್ರ ಮಾತನಾಡಿ. ಓಕೆ ಮೇಡಮ್. ನಮಸ್ಕಾರ. ನಮಸ್ತೆ ಗುರುಜಿ. ಬುಧ ದಶೆ 2020 ರಾಹು, ಬುಧ ಮತ್ತು ರಾಹು. ಬುಧನಲ್ಲಿ 148, ರಾಹುನಲ್ಲಿ 1468. ಏನು ಕೇಳಬೇಕಾಯ್ತಮ್ಮ? ಸೊ ಅದೇ ಮನೆದು ಏನು ಆಗ್ತಾ ಇಲ್ಲ ಸರ್. ಮನೆ ಸ್ವಂತ ಮನೆ ಏನು ಇಲ್ಲ. ನಾವು ತಾಯಿ ಬಗ್ಗೆ ಇದನ್ನು ಭಾಗನೂ ಸರಿಯಾಗಿ ಆಗ್ತಾ ಇಲ್ಲ. ಮಾಮರು ಕರೆಕ್ಟಾಗಿ ಏನು ಭಾಗ ಮಾಡ್ಕೊಡ್ತಾ ಇಲ್ಲ. ಒಟ್ಟು ಯಾವ್ದು ಇಂಥದಂತೆಲ್ಲ ಗುರುಜಿ, ಎಲ್ಲದಕ್ಕೂ ಕಡೆ ಆಗ್ತಾ ಇದೆ. ರೆಟ್ರೋಗ್ರೇಡ್ 11ನೇದು ತುಂಬ ಟಫ್ ಇದೆ. 11ನೇ ಮನೆ ರೆಟ್ರೋಗ್ರೇಡ್. ಜಮೀನ ಇದು ಸೈಟ್ ಏನು ತಗೊಂಡಿದ್ದೀರಾ? ಇಲ್ಲ ಸರ್, ಏನು ಸೈಟ್ ಏನು ತಗೊಂಡಿಲ್ಲ ಅಥವಾ ಏನೋ ಬರಬೇಕು ಅಂದ್ರಲ್ಲ, ಏನೋ ಯಾರಿಂದ ಬರಬೇಕು? ಮಾಡಿದ್ದೆಲ್ಲ ಲಾಸ್ ಮಾಡಿ ಎಲ್ಲ ಇದು ಮಾಡ್ಕೊಂಡ್ರು. ಈಗ ಅಮ್ಮನ ಮನೆಯಲ್ಲೇ ಇರೋದು. ಅವ್ರ ಅಮ್ಮನಿಗೆ ಸಂಬಂಧಪಟ್ಟ ಕರೆಕ್ಟಾಗಿ ಭಾಗ ಮಾಡಿಕೊಟ್ರೆ ಸಾಕು ಅಂತ ಅನ್ಕೊಂತಿದೀವಿ. 4, 8, 11 ಬರ್ತಾ ಇಲ್ಲ. ರೆಟ್ರೋಗ್ರೇಡ್ ನೀವು ಕೇಳಿರೋ ಪ್ರಶ್ನೆಯಲ್ಲಿ 11ನೇ ಮನೆ ರಾಹು ರೆಟ್ರೋಗ್ರೇಡ್. ಯಾವಾಗ ಯಾವುದೇ ಗ್ರಹ ರೆಟ್ರೋಗ್ರೇಡ್ ಆದರೆ ಅದು ಬಿಲ್ಕುಲ್ ಆಗಲ್ಲ ಅಂತ ಬರುತ್ತೆ. 1.5 ಇಯರ್ವರೆಗೂ ಅಂತೂ ಖಂಡಿತ ಆಗಲ್ಲ ಅಂತ ತೋರಿಸ್ತಾ ಇದೆ. ಮುಂದೆ ಬರ್ತಕ್ಕಂಥ ಶುಕ್ರ ಗುರುನಲ್ಲೂ ಕೂಡ ಇಲ್ಲ, ಕೇತುನಲ್ಲೂ 4 ಇಲ್ಲ. ತುಂಬ ಟಫ್ ಇದೆ ಮೇಡಮ್. ಎಷ್ಟು ವರ್ಷದಿಂದ ಟ್ರೈ ಮಾಡ್ತಾ ಇದ್ದೀರಾ? ಸೊ ಈಗ ಚಿಕ್ಕಂದು 10 ವರ್ಷ ಆಯಿತು ಗುರುಜಿ. ತುಂಬ ಟಫ್ ಇದೆ ಮೇಡಮ್. 10 ವರ್ಷ ಅಂತ ಹೇಳ್ತಾ ಇದ್ದೀರಾ. ಮುಂದಿನ ಯಾವತ್ತಾರು ಒಂದು ದಿವಸದಲ್ಲಿ ಈ ಮನೆ ಕಟ್ಟಕ್ಕೆ ಅವ್ರದ್ದೆಲ್ಲ ಒಂದು ಪರಿಹಾರ ಟ್ರೈ ಮಾಡ್ತೀನಿ ಕೊಡೋಕ್ಕೆ. ಜಾತಕದಲ್ಲಿಂದ ತುಂಬ ಕಷ್ಟ. ಧರಣಿ ಗರ್ಭ ಸಂಭೂತಂ ಇದೊಂದು ಒಳ್ಳೇದು ಮಂತ್ರ. ಇದನ್ನು ಸಾಧ್ಯವಾದರೆ ಈಗ ರೈಟ್ ನಾವು ಇವಾಗಲಿಂದನೇ ಅಲ್ಟಿಮೇಟ್ ಆಗಿರ್ತಕ್ಕಂಥದ್ದು. ಅನ್ಲಿಮಿಟೆಡ್ ಸ್ಟಾರ್ಟ್ ಮಾಡಿ. ಮುಂದೆ ಯಾವ್ದಾದ್ರು ಒಂದು ಪರಿಹಾರ ಕೊಟ್ಟಾಗ ಇದೊಂದು ಟ್ರೈ ಮಾಡಿ. ಜಾತಕದಲ್ಲಿ ಬಂದಿಲ್ಲ ಮೇಡಮ್, ಸಾರಿ. ಒಳ್ಳೆಯದಾಗಲಿ. ಥ್ಯಾಂಕ್ಸ್ ಅ ಲಾಟ್, ಧನ್ಯವಾದ. ಸೊ ಗುರುಜಿ, ಟೈಮ್ ಆಗೋಗಿದೆ, ಕಾರ್ಯಕ್ರಮನ ಮುಗಿಸೋ ಸಮಯ ಕೂಡ ಬಂತು. ದಿಢೀರಂತ ಬರ್ತಕ್ಕಂಥ ಒಂದು ತೊಂದರೆ. ಸಾಕಷ್ಟು ಜನಕ್ಕೆ ಏನೋ ಒಂದು ಹೋಗ್ತಾ ಇರ್ತಾರೆ, ಅಚಾನಕ್ ಏನೋ ಒಂದು ಪ್ರಾಬ್ಲಮ್ ಬಂದ್ಬಿಡುತ್ತೆ. ಆ ಬರ್ತಕ್ಕಂಥ ಸಮಯದಲ್ಲಿ ನಾವು ಭಾಳ ಒಂದು ಸಿಂಪಲ್ ಆಗಿರ್ತಕ್ಕಂಥ ತಂತ್ರ ಮಾಡಬೇಕು. ಮನೇಲಿರ್ತಕ್ಕಂಥ ಯಾರು ಮನೇಲಿರ್ಬೇಕು ಆ ಟೈಮಲ್ಲಿ ಇದ್ದಾಗ ಸಾಧ್ಯವಾದರೆ ಬೆಳ್ಳಿ ಲೋಟ ಅಥವಾ ಬೆಳ್ಳಿ ಪಾತ್ರೆ. ಅಚಾನಕ್ ಏನೋ ಪ್ರಾಬ್ಲಮ್ ಆಯಿತು, ಆ ಪ್ರಾಬ್ಲಮಲ್ಲಿ ಸಿಗಾಕೊಂಡಾಗ ನಾವು ಆ ಪ್ರಾಬ್ಲಮಿಂದ ಆಚೆ ಬರಬೇಕು. ಅದು ಏನಾರು ಇರ್ಬೋದು, ಸಣ್ಣ ಪುಟ್ಟ ಏನಾರು ಇರ್ಬೋದು. ಸಡನ್ನಾಗಿ ಯಾರೋ ಪೊಲೀಸ್ ಇಟ್ಕೊಂಡ್ಬಿಟ್ರು, ಏನೋ ಒಂದು ಟೆನ್ಷನ್ ಆಗೋಯ್ತು ಅಂದ್ಕೊಳ್ಳಿ, ಒಂದು ಲೈಸೆನ್ಸ್ ಇಲ್ಲ, ಏನಿಲ್ಲ. ಕೂಲಾಗಿರಿ. ಮನೇಲಿರ್ತಕ್ಕಂಥವ್ರಿಗೆ ಯಾವ್ದಾರು ಒಂದು ಬೆಳ್ಳಿ ಪಾತ್ರೆ, ಒಂದು ಲೋಟ ಏನಾರು ಇದ್ದರೆ ಅದರಲ್ಲಿ ನೀರು ತುಂಬ್ಕೊಳ್ಳೋಕೆ ಹೇಳಿ. ನೀರು ತುಂಬ್ಕೊಂಡಿದ್ದ ತಕ್ಷಣ ಇಮ್ಮಿಡಿಯೇಟಾಗಿ ತುಳಸಿಗೆ ಹಾಕ್ತಕ್ಕಂಥದ್ದು. ಆ ನೀರನ್ನು ತೊಗೊಂಡು ತುಳಸಿ ಹಾಕ್ತಕ್ಕಂಥದ್ದು. ಇನ್ ಕೇಸ್ ತುಳಸಿ ಇಲ್ಲ ಅಂತ ಅಂದರೆ ತುಳಸಿ ಕೆಲವು ಮನೇಲಿ ಇಟ್ಟಿರಲ್ಲ, ಒಣಗೋಗಿರುತ್ತೆ. ಅಂಥ ಸಂದರ್ಭದಲ್ಲಿ ತೆಂಗಿನ ಮರ ಭಾಳ ಅತ್ಯುತ್ತಮವಾಗಿರ್ತಕ್ಕಂಥ ಇಮಿಡಿಯೇಟ್ ರೆಮಿಡಿ. ಇದನ್ನು ಮೈಂಡಲ್ಲಿ ಇಟ್ಕೊಳ್ಳಿ. ಯಾರಾದರೂ ನಿಮ್ಮ ಮಕ್ಕಳಿಗೆ ಯಾರ್ಯಾರು ವಾಹಿನಿ ನೋಡ್ತಾ ಇಲ್ಲ, ಸ್ವಲ್ಪ ಏನಾದ್ರು ಇಮಿಡಿಯೇಟ್ ನಿಮಗೆ ಉಪದ್ರವ ಆದರೆ ಇಮ್ಮಿಡಿಯೇಟಾಗಿ ಮಾಡ್ತಕ್ಕಂಥದ್ದು. ಸಡನ್ನಾಗಿ ಏನೋ ಸಿಗಾಕೊಂಡ್ಬಿಟ್ಟಿದ್ದೀನಿ, ಅಲ್ಲಿ ಏನೋ ಆಗ್ಬಿಟ್ಟಿದೆ, ಅಲ್ಲಿ ಯಾರಿಗೋ ಹೋಗಿ ಗುದ್ದುಬಿಟ್ಟಿದ್ದಾರೆ, ಅವ್ರು ಇಟ್ಕೊಂಡು ಗಲಾಟೆ ಮಾಡ್ತಾ ಇರ್ತಾರೆ. ಅಂಥ ಟೈಮಲ್ಲಿ ಸ್ವಲ್ಪ ಪೇಷಂಟ್ ಆಗಿದ್ದು ಒಂದು ಫೋನ್ ಹೊಡೆದ್ಬಿಡ್ಬೇಕು. ಅಲ್ಲೊಂದು ಇಮಿಡಿಯೇಟಾಗಿ ಒಂದು ತಂತ್ರ ಮಾಡಮ್ಮ ಅಂತ ಹೇಳಿ ಒಂದು ಬೆಳ್ಳಿ ಲೋಟ ತೊಗೋಬೇಕು, ನೀರು ತೊಗೋಬೇಕು, ತುಳಸಿಗೆ ಟಕ್ಕಂತ ಹಾಕಬೇಕು. ವಿತಿನ್ 10-15 ಮಿನಿಟ್ಸಲ್ಲಿ ನಿಮ್ಗೇನೋ ಒಂದು ಸೊಲ್ಯೂಷನ್ ಸಿಗುತ್ತೆ. ಭಾಳ ಎಕ್ಸಲೆಂಟ್ ಆಗಿರ್ತಕ್ಕಂಥದ್ದು ಇದು. ಇಂಥದ್ದೆಲ್ಲ ನಾವು ಮೈಂಡಲ್ಲಿ ಇಟ್ಕೊಂಡು ಮಾಡಬೇಕು. ಹಿಂದಿನ ಕಾಲದಲ್ಲಿ ಇಂಥದ್ದೆಲ್ಲ ನಾವು ಬೇರೆ ಬೇರೆ ಹಿರಿಯರೆಲ್ಲ ಮಾಡ್ತಾಯಿದ್ರು. ಇವಾಗ ಏನಾಗ್ಬಿಟ್ಟಿದೆ, ಟೆನ್ಷನಲ್ಲಿ ನಾವು ಅವನು ಬೈತಾ ಇದ್ದಾನೆ ಅಂತ ನಾವು ಹೋಗಿ ಬೈಯೋದು, ಇನ್ನೂ ಟೆನ್ಷನ್ ಮಾಡ್ಕೊಳ್ತಕ್ಕಂಥದ್ದು ಭಾಳ ಜಾಸ್ತಿ ಇರುತ್ತೆ. ಒಳ್ಳೆಯದಾಗಲಿ. ಜ್ಯೋತಿಷ್ಯ ಕಲೀರಿ. ಅದ್ಭುತವಾಗಿರ್ತಕ್ಕಂಥ ಸೈನ್ಸು, ಡಿವೈನ್ ಸೈನ್ಸ್ ನಮ್ಮ ದೇಶದ ಒಂದು ಆಸ್ತಿ ಅಂತಲೇ ನಿಜವಾಗ್ಲೂ ಹೇಳ್ತೀನಿ. ಆಸ್ತಿ ಇವಾಗ ಯಾರ್ಯಾರ ಕೈಯಲ್ಲೋ ಸಿಕ್ಕಿ ಹಾಳಾಗ್ತಾ ಇದೆ.
ನಾನಿದು ಬಂದಿರತಕ್ಕಂಥ ನಿಟ್ಟು ಏನು ಅಂತಂದರೆ ಎಲ್ಲರಿಗೂ ವಿದ್ಯೆ ಹೇಳಿ ಕರೆಕ್ಟಾಗಿರ್ತಕ್ಕಂಥ ಇನ್ಫಾರ್ಮೇಷನ್ನು ಸೊಸೈಟಿಗೆ ಹೋಗಲಿ ಅಂತ ಎಲ್ಲರಿಗೂ ನಾನು ಹೇಳ್ಕೊಡ್ತಾ ಇದ್ದೀನಿ. ಒಬ್ರಿಗೆ ಹೇಳ್ಕೊಟ್ರೆ ಅವರು ಕನಿಷ್ಠ ಪಕ್ಷ 1000 ಜನಕ್ಕಾರು ಜಾತಕ ಹೇಳಿ ಕರೆಕ್ಟಾಗಿರ್ತಕ್ಕಂಥ ಮಾರ್ಗದರ್ಶನ ಕಳಿಸ್ಲಿ ಅಂತ ಹೇಳಿ ಈ ನಿಟ್ಟಿನಲ್ಲಿದ್ದೀನಿ. ನೀವೆಲ್ಲ ಬಂದು ಸಹಕರಿಸಿ ಕಲೀರಿ. ಕಲಿತಾಗ ಖಂಡಿತ ನಿಮ್ಮ ಪರಿಹಾರನೂ ಗೊತ್ತಾಗುತ್ತೆ, ಏನು ಮಾಡ್ಕೋಬೇಕು ಅಂತ. ಜೀವನನೂ ಸುಭಿಕ್ಷವಾಗಿರುತ್ತೆ. ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದ ಗುರುಜಿ. ಸೊ ವೀಕ್ಷಕರೇ, ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ, ಮತ್ತೆ ಭೇಟಿ ಆಗ್ತೀನಿ.